ಸಿಂಪಲ್ಲಾಗಿ ಹೂಕೋಸನ್ನ ಗ್ರೇವಿ ಮಾಡೋದು ನೋಡೋಣ. ಒಂದು ಪಾತ್ರೆಗೆ ಸ್ವಲ್ಪ ನೀರು, ಅರಿಶಿನ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಕುದಿ ಬಂದಮೇಲೆ ಅದಕ್ಕೆ ನಾವು ತೊಳೆದಿಟ್ಟಿರುವಂಥ ಹೂಕೋಸನ್ನ ಹಾಕಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಕುದಿ ಬಂದಿದೆ. ಇವಾಗ ನಾವು ತೊಳೆದಿಟ್ಟಿರುವಂಥ ಹೂಕೋಸನ್ನ ಹಾಕಿ ಒಂದು ಮುಕ್ಕಾಲು ಭಾಗದಷ್ಟು ನಾವು ಇದನ್ನು ಬೇಯಿಸ್ಕೋಬೇಕು. ಅಂದರೆ ಒಂದು 85% ಅಷ್ಟು ಇದು ಬೆಂದಿರಬೇಕು ಇದೇ ನೀರಲ್ಲಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ರೇವಿ ರೆಡಿಯಾಗುತ್ತೆ. ಮತ್ತು ಈ ಹೂಕೋಸಲ್ಲಿ ಏನಾದ್ರು ಹುಳ ಉಪ್ಪಟೆಗಳೇನಾದ್ರು ಇತ್ತು ಅಂದರೆ ಅದು ಕೂಡ ಕ್ಲೀನಾಗಿ ಸತ್ತೋಗುತ್ತೆ. ನೀವು ಕೂಡ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಒಂದೇ ಒಂದು ಸರಿ ಟ್ರೈ ಮಾಡಿ. ಇದನ್ನು ಸಂಜೆ ಟೈಮಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಕಲರ್ ಡಿಫ್ರೆನ್ಸ್ ನಿಮಗೆ ಅನ್ನಿಸ್ಬೋದು. ಇವಾಗ ನೋಡಿ, ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಹಾಗೂ ಹೂಕೋಸಿನ ಕಲರೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ. ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮತ್ತು ಇದೇ ರೀತಿಯಾಗಿ ನಾವು ಹೀಗೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಉಪ್ಪು ಮತ್ತು ಅರಿಶಿನ ಇರೋದ್ರಿಂದ ಗಮ್ ಅಂತ ಪರಿಮಳ ಕೂಡ ಬರ್ತಾಯಿದೆ. ನೋಡಿ, ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಮೇಲೆ ಉಳಿದಿರುವಂಥ ನೀರೇನಿದೆ ಪಾತ್ರೆಯಲ್ಲಿ ಅದೇನು ಯೂಸ್ ಆಗೋದಿಲ್ಲ, ಅದನ್ನು ಹೊಸಾಕೋದು. ನಂತರ ಹೂಕೋಸನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿ, ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ. ಈಗ ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ಬೋದು ಎಣ್ಣೆ. ನಂತರ ಸ್ವಲ್ಪ ಎಣ್ಣೆ ಬೆಚ್ಚಗಾದ್ಮೇಲೆ ಇದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡಬೇಕು. ಜೊತೆಗೆ ನಾನು ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದು 8ರಿಂದ 10 ಎಸಳು ಸಣ್ಣ ಸಣ್ಣದು, ದೊಡ್ಡದಾದರೆ ಒಂದು 5ರಿಂದ 6 ಹಾಕ್ಕೊಳ್ಳಿ. ಹಾಗೆ ಒಂದು 4 ಗೋಡಂಬಿ, ಫುಲ್ ಗೋಡಂಬಿನ ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಈ ಗೋಡಂಬಿ ಹಾಕೋದ್ರಿಂದ ತುಂಬ ಥಿಕ್ನೆಸ್ ಚೆನ್ನಾಗಿ ಕೊಡುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ಕೋಬೋದು. ಈ ಗೋಡಂಬಿ ಏನಿದೆ ಒಂಥರ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ಈರುಳ್ಳಿ ಕೂಡ ಗೋಲ್ಡನ್ ಆಗಬೇಕಂದ್ರೆ ಒಂಥರ ಕಂದು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಯಾಕಂದರೆ ತುಂಬ ಬೇಗ ತಣ್ಣಗಾಗುತ್ತೆ. ಈಗ ಪಾತ್ರೆ ದಪ್ಪ ತಳ ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದರಿಂದ ನೋಡಿ, ಈಗ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಫ್ರೈ ಮಾಡಿದಿರುವಂಥ ಈರುಳ್ಳಿ, ಗೋಡಂಬಿ ಹಾಗೂ ಇಲ್ಲಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಒಂದು ಮಿಕ್ಸರ್ ಬೌಲಿಗೆ ಹಾಕಿಬಿಟ್ಟು ಜೊತೆಗೆ ಇಲ್ಲಿ ಸ್ವಲ್ಪ ಟೊಮೆಟೊನ ಹಾಕ್ತಾಯಿದ್ದೀನಿ. ಹಸಿ ಟೊಮೆಟೊ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಾದರೆ ನೀವು ಶುಂಠಿ ಬೇಕಾದರೆ ಹಾಕ್ಕೋಬೋದು, ಫ್ರೈ ಮಾಡುವಾಗೆ ಬೇಕಾದ್ರೆ ಹಾಕ್ಕೋಬೋದು. ಹಾಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ತರಿ ಆದರೂ ಚೆನ್ನಾಗಿರುತ್ತೆ. ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟಿದ್ರೂ ಸಾಕು, ಪೂರ್ತಿ ನುಣ್ಣಗೆ ಹಾಕಬೇಕು ಅಂತಲೂ ಇಲ್ಲ. ನಂತರ ಅದೇ ಒಂದು ಪ್ಯಾನ್ಗೆ, ಅಂದರೆ ನಾವೇನು ಈರುಳ್ಳಿ ಫ್ರೈ ಮಾಡ್ಕೊಂಡ್ವಲ್ಲ ಅದೇ ಒಂದು ಪ್ಯಾನ್ಗೆ ಮತ್ತೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ. ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಒಂದು ಪಲಾವ್ ಎಲೆ ಹಾಕಿದ್ದೀನಿ. ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಪರಿಮಳ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಿಕೊಂಡು ಇಲ್ಲಿ ರುಬ್ಬಿದುವಂತಹ ನಾವು ಮಸಾಲೆ ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ಹಾಕಿಬಿಟ್ಟು ಈಗ ಎಣ್ಣೆ ನಾವು ಏನು ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಈಗ ಅದು ಪೂರ್ತಿಯಾಗಿ ಮೇಲುಗಡೆ ಬಿಟ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೂ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನೀವು ಇದನ್ನು ಫ್ರೈ ಮಾಡೋಕ್ಕಿಟ್ರೆ ಉತ್ತಮ, ಯಾಕಂದರೆ ಬೇಗ ಫ್ರೈ ಆಗುತ್ತೆ. ನೋಡಿ, ಈಗ ಮುಚ್ಚಳ ಮುಚ್ಚಿ ನಾವು ಇದನ್ನು ಬೇಯಿಸಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಮೇಲ್ಗಡೆ ಬಿಟ್ಕೋಬೇಕು. ನೋಡಿ, ಉಪ್ಪನ್ನು ಕೂಡ ಹಾಕಿದ್ದೀನಿ. ಮತ್ತು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಿಡಿ. ನೋಡಿ, ಈಗ ನೀರೇನು ಇಲ್ಲಿದೆ ಕಾಣ್ತಾ ಇದೆ, ನೀರು ಥರ ಅದೆಲ್ಲ ಆವಿ ಹಾಕಿ ಒಂಥರ ಗಟ್ಟಿಯಾಗಿ ಎಣ್ಣೆ ಬಿಟ್ಕೋಬೇಕು ಮೇಲ್ಗಡೆ. ಇನ್ನೂ ಸ್ವಲ್ಪ ನೀವು ಜಾಸ್ತಿ ಎಣ್ಣೆ ಹಾಕಿದರೆ ಅಂದ್ಕೊಂಡ್ರೆ ತುಂಬ ಎಣ್ಣೆ ಬಿಟ್ಟಂಗೆ ಕಾಣುತ್ತೆ. ನಾನು ಮೀಡಿಯಮಾಗಿ ಎಣ್ಣೆ ಹಾಕಿದ್ದೀನಿ. ಇವಾಗ ಕೆಲವು ಮಸಾಲೆಗಳನ್ನು ಹಾಕೋಣ. ಇಲ್ಲಿ 1 ಸ್ಪೂನಷ್ಟು ಕೊರಿಯಾಂಡರ್ ಪೌಡ್ರ್ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ ಇಲ್ಲಿ. ಹಾಗೆ ಅರ್ಧ ಸ್ಪೂನಷ್ಟು ಇಲ್ಲಿ ಗರಂ ಮಸಾಲ ಪೌಡ್ರನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ನಂತರ ನಿಮಗೆ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಮತ್ತೊಂದು ಸ್ವಲ್ಪ ಇದನ್ನು ಮುಚ್ಚಿಟ್ರೆ ಚೆನ್ನಾಗಿ ಇನ್ನೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿರುತ್ತೆ. ಇಲ್ಲಿ ಸ್ವಲ್ಪ ನಾನು ಹೇಳ್ದಂಗೆ ಸ್ವಲ್ಪನೇ ಎಣ್ಣೆ ಇರೋದ್ರಿಂದ ಇಲ್ಲಿ ಮೀಡಿಯಮಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ತುಂಬ ಎಣ್ಣೆ ಹಾಕಿದ್ರೆ ಮೇಲೆ ಜಾಸ್ತಿ ಎಣ್ಣೆ ಬಿಟ್ಕೊಂಡ್ರೆ ನಿಮಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ, ಎಣ್ಣೆ ಕೂಡ ಪಕ್ಕದಲ್ಲಿ ಬಿಟ್ಕೊಂಡಿದೆ. ಈಗ ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನಂತರದಲ್ಲಿ ನಾವೇನು ಸ್ಟಾರ್ಟಿಂಗ್ ಬೇಯಿಸಿದ್ವಲ್ಲ ಇಲ್ಲಿ ಹೂಕೋಸನ್ನ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಹೂಕೋಸನ್ನ ಹಾಕ್ಬಿಟ್ಟು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗ್ರೇವಿ ಥರ ತುಂಬ ತಿಕ್ಕಿರಬೇಕು ಅಂತ ಹೇಳಿದ್ರೆ ಈ ರೀತಿ ಕೂಡ ನೀವು ತಿಳ್ಕೊಬೋದು. ಇಲ್ಲ ನಿಮಗೆ ಮಸಾಲೆ ಥರ ಅಥವಾ ತುಂಬ ಚೆನ್ನಾಗಿ ಗ್ರೇವಿ ನಿಮಗೆ ಕಾಣಬೇಕು ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹೂಕೋಸು ಹಾಕಾದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಮಿಕ್ಸಿ ಜಾರಿನಿತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಹಾಗೂ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ನಾನು ಇಲ್ಲಿ ಹಾಕ್ತಿದ್ದೀನಿ. ನೀರು ಹಾಕಾದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು
ಮತ್ತೊಂದು ಕಾಲು ಭಾಗ ಅಷ್ಟು ಬೇಯಿಸಿರುತ್ತಲ್ಲ ನಮ್ಮದು, ಅದನ್ನು ಕೂಡ ಇಲ್ಲಿ ನಾವು ಮುಚ್ಚಳ ಮುಚ್ಚಿ ಬೇಯಿಸಿಬಿಟ್ರೆ ರುಚಿಯಾಗಿರುವಂಥ ನಮಗೆ ಹೂಕೋಸಿನ ಗ್ರೇವಿ ರೆಡಿಯಾಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಕೂಡ, ತುಂಬ ಬೆಂದ್ರೂ ಮೆತ್ತಗಾಗಿ ಒಂಥರ ಪಾಯಸ ಥರ ಆಗಿಬಿಡುತ್ತೆ. ಅದರಿಂದ ನಾವು ಸ್ಟಾರ್ಟಿಂಗ್ ಏನು ಮುಕ್ಕಾಲು ಭಾಗ ಬೇಯಿಸಿರ್ತೀವಿ ಅಷ್ಟು, ಹಾಗೂ ನಂತರದಲ್ಲಿ ಈಗ ಏನು ಬೇಯಿಸ್ತೀವಿ ಇದೊಂದು ಕಾಲು ಭಾಗ 100% ನಮಗೆ ಬೆಂದಿರುತ್ತೆ. ಇಷ್ಟಾದರೆ ನಮಗೆ ಈಗ ಸಿಂಪಲ್ ಆಗಿರುವಂಥ ಹಾಗೂ ಟೇಸ್ಟಿಯಾಗಿರುವಂಥ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂಥ ಹೂಕೋಸಿನ ಗ್ರೇವಿ ರೆಡಿಯಾಗಿದೆ. ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನಾನು ನ್ಯಾಚುರಲಿ ಏನು ಕಲರ್ ಬಂದಿದೆ ನಮಗೆ ಗ್ರೇವಿ ಅದೇ ಕಲರ್ನ ತೋರಿಸಿದ್ದೀನಿ, ಯಾವುದೇ ಕಲರ್ಗಳನ್ನು ಆ್ಯಡ್ ಮಾಡಿಲ್ಲ ಇಲ್ಲಿ. ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ಸಂಜೆ ಮಾಡ್ತಿರೋದ್ರಿಂದ ನಾನು ಈ ಕಲರ್ ನಿಮಗೆ ಅಷ್ಟು ಎದ್ದು ಕಾಣಿಸ್ತಿಲ್ಲ ಅಂತ ಇರ್ಬೋದು. ಸ್ವಲ್ಪ ಲೈಟ್ ಆನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಲೈಟ್ ಆನ್ ಮಾಡಿದ್ದೀನಿ. ಈ ರೀತಿಯ ಕಲರ್ ಬಂದಿದೆ, ತುಂಬ ರುಚಿಯಾಗಿದೆ. ಈ ರೀತಿ ನೀವು ಸಿಂಪಲ್ಲಾಗಿ ಮನೆಯಲ್ಲಿ ಮಾಡ್ಕೋಬೋದು. ಅನ್ನ ಚಪಾತಿ ಮುದ್ದೆಗೆ ತುಂಬ ಸೂಪರಾಗಿರುತ್ತೆ. ನಾನು ಅನ್ನದ ಜೊತೆ ಇದನ್ನು ಮಾಡ್ಕೊಂಡಿದ್ದೀನಿ. ನೀವು ಕೂಡ ಈ ರೀತಿ ಮಾಡ್ಕೊಂಡು ತಿನ್ಕೋಬೋದು. ಹಾಗೂ ನಮ್ಮ ಚಾನೆಲ್ನ ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ. ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ, ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೂ ನಮ್ಮ ಬೊಂಬಾಟ್ ಕಿಚನ್ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದಾರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಡ್ತಾನೆ ಮರಿಬೇಡಿ. ತುಂಬ ಜನ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡದಿರೋರು ಮಾಡ್ಕೊಳ್ಳಿ. ಥ್ಯಾಂಕ್ ಯು.